ಹಾಯ್ ಎವ್ರಿವನ್. ಈಗ ಇನ್ನಷ್ಟು ಡಬಲ್ ಆ್ಯಂಡ್ ಹಾಫ್ ಮೆಥಡ್ ಕ್ವಶನ್ಸನ್ನು ನೋಡೋಣ. ಲಾರ್ಜ್ ನಂಬರ್ಸ್ ಅಥವಾ 4 ನಂಬರ್ಸ್ ಇದ್ದಾಗ ಯಾವ ರೀತಿ ಮಾಡ್ಬೋದು ಅಂತ. ಸೊ ಇಲ್ಲಿ 8 ಇಂಟು 36. ಸೊ ಇಲ್ಲಿ 8ಅನ್ನು ನಾವು ಹಾಫ್ ಮಾಡ್ತೀವಿ, ಅಂದ್ರೆ ಇದರ ಅರ್ಧ ಮಾಡಿದಾಗ 4 ಬರುತ್ತೆ. 36 ಡಬಲ್ ಮಾಡಿದಾಗ 72 ಬರುತ್ತೆ. ಸೊ 72 ಇಂಟು 4 ಮಾಡಿದಾಗ ಎಷ್ಟು ಬಂತು? 100. ನೆಕ್ಸ್ಟ್ ಮತ್ತೆ 4ಅನ್ನು ಅರ್ಧ ಮಾಡಿ 2 ಆಗುತ್ತೆ. 72ಅನ್ನು ಮತ್ತೆ ಡಬಲ್ ಮಾಡಿ 140 ಆಗುತ್ತೆ. 144 ಆಗುತ್ತೆ. ಸೊ ಇಲ್ಲಿ 2 ಇಂಟು 144 ಅಂದರೆ 288 ಬಂತು. ಸೊ ಇಲ್ಲಿ 4 ಇಂಟು 72 ಮಾಡ್ಬೋದು. ಸೊ ಅಥವಾ ಇನ್ನೂ ನಮಗೆ ಇನ್ನೂ ಅರ್ಧ ಮಾಡಿ ಮಾಡೋದಾದರೆ ಈ ಥರನೂ ಮಾಡ್ಬೋದು. ಸೊ ಅವಾಗ 288 ಬರುತ್ತೆ. ಅದೇ ರೀತಿಯಾಗಿ ಎರಡನೇ ಎಕ್ಸಾಂಪಲನ್ನು ನೋಡ್ಬೋದು. 5 ಇಂಟು 28 ಇಂಟು 8 ಇಂಟು 36 ಇದೆ. ಸೊ ಇಲ್ಲಿ ಎರಡೆರಡು ನಂಬರ್ಗಳನ್ನು ತೊಗೊಂಡು ಗ್ರೂಪ್ ಮಾಡೋಣ. ಸೊ ಇಲ್ಲಿ 5 ಇಂಟು 28 ಒಂದು ಕಡೆ ಮಾಡೋಣ, 8 ಇಂಟು 36 ಒಂದು ಕಡೆ ಮಾಡೋಣ. ಸೊ ಇಲ್ಲಿ 5 ಇಂಟು 28 ಇಲ್ಲಿ 5ಅನ್ನು ಡಬಲ್ ಮಾಡಿರಿ 10 ಆಗುತ್ತೆ. 28ಅನ್ನು ಹಾಫ್ ಮಾಡಿರಿ 14 ಆಗುತ್ತೆ. ಸೊ ಇದು 14 ಇಂಟು 10 ಏನಾಯಿತು? 140 ಆಯಿತು. ನೆಕ್ಸ್ಟ್ 8 ಇಂಟು 36, ಇದನ್ನು ಯಾವ ರೀತಿ ಬರಿಬೋದು? 8ಅನ್ನು ಅರ್ಧ ಮಾಡಿ 4 ಆಗುತ್ತೆ. 36ಅನ್ನು ಡಬಲ್ ಮಾಡಿ 72 ಆಗುತ್ತೆ. ನೆಕ್ಸ್ಟ್ ಇಲ್ಲಿ 4ಅನ್ನು ಮತ್ತೆ ಅರ್ಧ ಮಾಡಿ 2 ಆಗುತ್ತೆ. 72ಅನ್ನು ಡಬಲ್ ಮಾಡಿ 144 ಆಗುತ್ತೆ. ನೆಕ್ಸ್ಟ್ 2ಅನ್ನು ಮತ್ತೆ ಹಾಫ್ ಮಾಡಿದಾಗ ಅಂದರೆ ಡಿವೈಡ್ ಬೈ 2 ಮಾಡಿದಾಗ 1 ಆಗುತ್ತೆ. ಇಲ್ಲಿ ನೆಕ್ಸ್ಟ್ ಇಲ್ಲಿ 144 ಇಂಟು 2 ಮಾಡಿದಾಗ 288 ಆಗುತ್ತೆ. ನೆಕ್ಸ್ಟ್ ಇವಾಗ ನಾವು ಏನು ಮಾಡಬೇಕು? ಇಲ್ಲಿ 140 ಇಲ್ಲಿ ಅರ್ಧ ತೊಗೋಬೇಕು. 140 ಅರ್ಧ ಏನಾಗುತ್ತೆ? 70 ಆಗುತ್ತೆ. ಸೊ ಇಲ್ಲಿ ಇಂಟು 1 ಅಂದ್ರೆ ಅದು 70 ಬರುತ್ತೆ. ಸೊ 70 ಆಯಿತು. ಇಂಟು 288 ಇಲ್ಲಿ ಡಿವೈಡ್ ಬೈ 2 ಮಾಡೀವಿ. ನೆಕ್ಸ್ಟ್ ಇಲ್ಲಿ ಇಂಟು 2 ಮಾಡಬೇಕು. ಸೊ ಅವಾಗ 576 ಬರುತ್ತೆ. ನೆಕ್ಸ್ಟ್ 0ಕ್ಕೆ 0 ಇಟ್ಟು ನೆಕ್ಸ್ಟ್ ಈ 576 ಇಂಟು 7 ಮಾಡಬೇಕು. ಸೊ 576 ಇಂಟು 7 ಮಾಡಿದಾಗ 4032 ಬರುತ್ತೆ. ನೆಕ್ಸ್ಟ್ 0ನ ಹಾಗೆ ಇಟ್ಟಿವಿ. ಸೊ ಇದರ ಆನ್ಸರ್ ಏನು? 40320. ಈ ರೀತಿಯಾಗಲೂ ಕೂಡ ನಾವು ಸ್ಮಾರ್ಟಾಗಿ ಮಲ್ಟಿಪ್ಲಿಕೇಶನ್ನ ಮಾಡ್ಬೋದು. ಸೊ ಒಂದು ಹೋಮ್ವರ್ಕ್ ಇದೆ. 12 ಇಂಟು 15 ಇಂಟು 8 ಇಂಟು 36. ಇದೇ ಮೆಥಡನ್ನು ಅನುಸರಿಸಿ ನೀವು ಆನ್ಸರನ್ನು ಫೈಂಡ್ ಮಾಡಿ. ಇನ್ನೊಂದು ಎಕ್ಸಾಂಪಲ್ ಮಲ್ಟಿಪ್ಲಿಕೇಶನ್ ಟ್ರಿಕ್, ಡಬಲ್ ಆ್ಯಂಡ್ ಹಾಫ್ ಮೆಥಡ್. ಸೊ ಇಲ್ಲಿ ಲಾರ್ಜ್ ನಂಬರನ್ನು ಕೊಟ್ಟಿದ್ದಾರೆ. ಸೊ ಲಾರ್ಜ್ ನಂಬರ್ ಇಂಟು 72. ಸೊ 72 ಟೇಬಲ್ ಕೂಡ ನಮಗೆ ಬರೋದಿಲ್ಲ. ಅವಾಗ ನಾವು ಇಲ್ಲಿ ಕೂಡ ನಾವು ಏನು ಮಾಡಬೇಕು? ಡಬಲ್ ಆ್ಯಂಡ್ ಹಾಫ್ ಮೆಥಡ್ ಅಥವಾ ಇಂಟು 2 ಇಲ್ಲಿ ಡಿವೈಡೆಡ್ ಬೈ 2 ಆದರೂ ಮಾಡ್ಬೋದು. ಅಥವಾ ಯಾವ ಒಂದು ನಂಬರಿಗೆ ಇಲ್ಲಿ ಇಂಟು ಮಾಡಿರ್ತೀವಲ್ಲ ಅದೇ ನಂಬರನ್ನು ಇನ್ನೊಂದು ನಂಬರಿಗೆ ನಾವು ಡಿವೈಡೆಡ್ ಬೈ ಮಾಡಬೇಕು. ಸೊ ಇಲ್ಲಿ ಇಂಟು 2 ಡಿವೈಡ್ ಬೈ 2 ಇಂಟು 2 ಡಿವೈಡ್ ಬೈ 2 ಅಂತನಾದರೂ ಮಾಡ್ಬೋದು. ಅಂದರೆ 3 ಸಾರಿ ಇಂಟು 2 ಮಾಡಿ 3 ಸಾರಿ ಡಿವೈಡ್ ಬೈ 2 ಮಾಡೋ ಬದಲಿ ಒಂದೇ ಸಾರಿ ನಾವು ಇಲ್ಲಿ ಒಂದಕ್ಕೆ ನಾವು ಏನು ಮಾಡಬೇಕು? ಇಂಟು 8 ಅಂತ ಮಾಡಬೇಕು. ಇನ್ನೊಂದಕ್ಕೆ ಡಿವೈಡೆಡ್ ಬೈ 8 ಅಂತ ಮಾಡಬೇಕು. ಸೊ ಇಲ್ಲಿ 72 ಡಿವೈಡ್ ಬೈ 8 ಅಂದಾಗ 9 ಬರುತ್ತೆ. ನೆಕ್ಸ್ಟ್ ಇಲ್ಲಿ ಲಾರ್ಜ್ ನಂಬರ್ ಏನಿದೆಯಲ್ಲ ಅದಕ್ಕೆ ಇಂಟು 8 ಮಾಡಿದಾಗ ಎಷ್ಟು ಬರುತ್ತೆ? 4701233590 ಬರುತ್ತೆ. ನೆಕ್ಸ್ಟ್ ಅದಕ್ಕೆ ನಾವು 9ಇಂದ ಈಸಿಯಾಗಿ ನಾವು ಈಗ 9 ಟೇಬಲ್ ಅಂತ ಗೊತ್ತೇ ಇರುತ್ತೆ. ಸೊ ಈಸಿಯಾಗಿ ನಾವು ಈ ನಂಬರ್ಗೆ ನಾವು 9ಇಂದ ಮಲ್ಟಿಪ್ಲಿಕೇಶನ್ ಮಾಡಿರೋ ಆನ್ಸರ್ ಎಷ್ಟು ಬರುತ್ತೆ? 42311023 ಈ ರೀತಿಯಾಗಿ ನಾವು ಸ್ಮಾರ್ಟಾಗಿ ಮಲ್ಟಿಪ್ಲಿಕೇಶನ್ನ ಮಾಡ್ಬೋದು. ಅದೇ ರೀತಿಯಾಗಿ 5876541988 ಇಂಟು 72 ಈಗಲೇ ಮಾಡಿದ್ದೀವಲ್ಲ ಅದೇ ಒಂದು ನಮ್ಮ ಕ್ವಶನ್. ಸೊ ಅದನ್ನು ಇನ್ನೊಂದು ಯಾವ ರೀತಿ ಮಾಡ್ಬೋದು ಅಂದ್ರೆ, ಸೊ ಇಲ್ಲಿ 72ಅನ್ನು ನಾವು 12 ಇಂಟು 6 ಅಂತ ಬರ್ಕೋಬೋದು. ಸೊ 12 72. ಸೊ ಫಸ್ಟ್ ಇಲ್ಲಿ ನಾವು 12ರಿಂದ ಮಲ್ಟಿಪ್ಲಿಕೇಶನ್ ಮಾಡಬೇಕು. ನೆಕ್ಸ್ಟ್ 6 ಟೇಬಲ್ ಅಂತೂ ಗೊತ್ತಿರುತ್ತೆ. ನೆಕ್ಸ್ಟ್ 6ರಿಂದ ಮಾಡಬೇಕು. ಸೊ ಇಲ್ಲಿ 12 ಟು 19 ಮಲ್ಟಿಪ್ಲಿಕೇಶನ್ ಟ್ರಿಕ್ಸ್ ನಮಗೆ ಗೊತ್ತಿದೆ. ಸೊ ಇವಾಗ ಒಂದನ್ನೇ ಕ್ಯಾನ್ಸಲ್ ಮಾಡಿ ಆ ನಂಬರನ್ನ ನಾವು 2ರಿಂದ ಮಲ್ಟಿಪ್ಲೈ ಮಾಡ್ತಾ ಬರಬೇಕು. ಸೊ 2 8 16 ಅಂದರೆ ಬಲಗಡೆಯಿಂದ ಮಾಡಿರಿ. 2 8 16 ಒಂದು ಕ್ಯಾರಿ ಬರ್ತೀವಿ. 6 ಆಯಿತು. 2 8 16 ಅದರ ಹಿಂದಿನ ನಂಬರ್ 8, 16 8 24 ಇದೊಂದು ಕ್ಯಾರಿ ಸೇರಿ 25 ಆಯಿತು. ನೆಕ್ಸ್ಟ್ 2 ಕ್ಯಾರಿ ಬರ್ತೀವಿ. ನೆಕ್ಸ್ಟ್ 2 9 18 ಅದರ ಹಿಂದಿನ ನಂಬರ್ 18 8 26 2 28. ನೆಕ್ಸ್ಟ್ 2 1 2 9 11 11 2 13. ನೆಕ್ಸ್ಟ್ 2 4 8 ಅದು ಹಿಂದಿನ ನಂಬರ್ 1 ಮತ್ತು ಕ್ಯಾರಿ ಸೇರಿಸಿದಾಗ 8 2 10 ಆಯಿತು. ಇದೇ ರೀತಿ ಮಾಡುತ್ತಾ ಹೋದ್ರೆ ಆನ್ಸರ್ ಏನು ಬರುತ್ತೆ? 70518503 856 ಬರುತ್ತೆ. ನೆಕ್ಸ್ಟ್ 6 ಉಳಿದಿತ್ತಲ್ಲ, ಸೊ ಇಂಟು 6 ಮಾಡಿದ್ರೆ ಆನ್ಸರ್ ಏನು ಬಂತು? 42311023 ಈ ರೀತಿಯಾಗಲೂ ಕೂಡ ನಾವು ಮಲ್ಟಿಪ್ಲಿಕೇಶನ್ ಈಸಿಯಾಗಿ ಮಾಡ್ಬೋದು. Please like, share and subscribe my channel. Please suggest my channel to others. Thank you.